ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಏರ್ ಕೇರ್ ಟಿಪ್ಸ್ನ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಲಿಷ್ಠವಾದ ಕೂದಲು ಹಾಗೂ ಕೂದಲನ್ನು ಪಡೆಯಬೇಕಾದರೆ ಈ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ. ಈ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಏರ್ ಗ್ರೋತ್ ಕೂಡ ಆಗುತ್ತೆ ಹಾಗೂ ಕಮ್ಮಿ ಆಗುತ್ತೆ. ಏರ್ ಫಾಲ್ ಆಗೋಕ್ಕೆ ಕೆಲವೊಂದು ರೀಸನ್ ಏನಂದರೆ ಹಾರ್ಮೋನ್ ಬದಲಾವಣೆ ಹಾಗೂ ಡ್ಯಾಂಡ್ರಫ್ ಅಥವಾ ತಲೆ ಒಟ್ಟು. ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಕೂದಲಿಗೆ ಹೆಚ್ಚು ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಸೊ ವಿತೌಟ್ ಶಾಂಪೂನ ಯೂಸ್ ಮಾಡಿ. ಹಾಗೆ ಕೂದಲು ಬಿಗಿಯಾಗಿ ಕಟ್ಟೋದನ್ನು ನಿಲ್ಲಿಸಿ ಇರಲ್ಲ ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಏರ್ ಫಾಲ್ ಕಮ್ಮಿ ಆಗುತ್ತೆ. ಫಸ್ಟ್ ಟಿಪ್ ಬಂದು ಸಾಕಷ್ಟು ನೀರು ಕುಡೀರಿ. ಅಂದರೆ ಯಾವಾಗಲೂ ನಮ್ಮ ದೇಹ ಹೈಡ್ರೇಟಲ್ಲಿ ಇರಬೇಕು. ಡಿಹೈಡ್ರೇಟ್ ಆದರೆ ಏರ್ ಫಾಲ್ ಆಗೋದು ಖಂಡಿತವಾಗ್ಲೂ ಏರ್ ಫಾಲ್ ಆಗುತ್ತೆ. ಸೆಕೆಂಡ್ ಟಿಪ್, ಒತ್ತಡ ಕಡಿಮೆ ಮಾಡಿ ಮತ್ತು ಉತ್ತಮ ನಿದ್ರೆ ಪಡೆಯಿರಿ. ಸೊ ನಿದ್ದೆ ಮಾಡೋದು ಕೂಡ ತುಂಬಾ ಮುಖ್ಯ. ನಾವು ಸ್ಟ್ರೆಸ್ಫುಲ್ ಆಗಿದ್ದರೆ ಏರ್ ಫಾಲ್ ಆಗೋದು ಜಾಸ್ತಿನೇ ಆಗುತ್ತೆ. ಥರ್ಡ್ ಟಿಪ್ ಬಂದು ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ನಮ್ಮ ದೇಹಕ್ಕೆ ನಾವು ಹೊರಗಡೆಯಿಂದ ಮಾತ್ರ ಕೇರ್ ಮಾಡಿದ್ರೆ ಸಾಕಾಗಲ್ಲ. ಒಳಗಡೆಯೂ ಕೂಡ ನ್ಯೂಟ್ರಿಷನ್ ಹೊಡೆದ್ರೆ ತಾನೇ ಏರ್ ಗ್ರೋತ್ ಆಗೋದು. ಸೊ ಸಾಕಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು. ನೆಕ್ಸ್ಟ್ ಟಿಪ್ಪು, ಪ್ರೋಟೀನ್ ಇರುವ ಆಹಾರ ಸೇವಿಸಿ. ಹೌದು, ಪ್ರೋಟೀನ್ ಜಾಸ್ತಿ ಇದ್ದರೆ ನಮ್ಮ ದೇಹದಲ್ಲಿ ಏರ್ ಗ್ರೋತ್ ಅಂತಾನೇ ಆಗುತ್ತೆ. ನಾವು ಯಾವ ಕೇರ್ ಮಾಡಿಲ್ಲ ಅಂದರೂ ಕೂಡ ಏರ್ ಗ್ರೋತ್ ಆಗುತ್ತೆ. ಅದೇ ನಾವು ಪ್ರೋಟೀನ್ ಇರುವಂಥ ಒಂದು ಆಹಾರನ ಸೇವನೆ ಮಾಡಿಲ್ಲ ಅಂದರೆ ಏರ್ ಗ್ರೋತ್ ಆಗೋಲ್ಲ. ಅದ್ರ ಬದಲಾಗಿ ಏರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಪ್ರೋಟೀನ್ ಇರುವಂಥ ಒಂದು ಆಹಾರನ ಸೇವನೆ ಮಾಡಬೇಕು. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ವಾರಕ್ಕೆ 2ರಿಂದ 3 ಬಾರಿ ಕೂದಲನ್ನು ತೊಳೆಯಿರಿ. ಅಂದರೆ ವಾರದಲ್ಲಿ ಒಂದು 2-3 ಸಾರಿ ನಾವು ಚೆನ್ನಾಗಿ ತಣ್ಣೀರಿಂದ ಉಪಯೋಗಿಸಿ ತಲೆ ಸ್ನಾನನ ಮಾಡಬೇಕು. ಬಿಸಿ ನೀರನ್ನು ಉಪಯೋಗಿಸಿ ತಲೆ ಸ್ನಾನ ಮಾಡುವುದರಿಂದ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಯಾವಾಗಲೂ ಹಾಟ್ ವಾಟರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತಣ್ಣೀರಿಂದನೇ ನೀವು ತಲೆ ಸ್ನಾನ ಮಾಡ್ಕೊಳ್ಳಿ. ವಾರಕ್ಕೆ ಒಂದು 3 ಸರಿ ಮಾಡಿದರೆ ಸಾಕು, ಇಲ್ಲ 2 ಸರಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಟಿಪ್, ತಲೆ ಬುರುಡೆಗೆ ಮೃದುವಾಗಿ ಮಸಾಜ್ ಮಾಡಿ. ಹೌದು, ತಲೆಗೆ ಮಸಾಜ್ ಮಾಡೋದು ತುಂಬಾ ಮುಖ್ಯ. ತಲೆಗೆ ಸರಿಯಾಗಿ ಎಣ್ಣೆ ಹಚ್ಚುವುದು. ಎಣ್ಣೆ ಹಚ್ಚಿ ನಾವು ತಲೆಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಸೊ ಸಾಕಷ್ಟು ವಾರದಲ್ಲಿ 1-2 ಸಾರಿ ನೀವು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್, ಏರ್ ಸಿರಪ್ ಬಳಸುವುದು. ಹೌದು, ಯಾವುದಾದ್ರೂ ಒಂದು ಚೆನ್ನಾಗಿರೋ ಬ್ರ್ಯಾಂಡ್ ಏರ್ ಸಿರಪ್ ಬಳಸುವುದರಿಂದ ನಿಮ್ಮ ಏರ್ ಗ್ರೋತ್ ಬೇಗನೆ ಆಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.